ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 7-10 ನಿಮಿಷ ಆಗೈತಿ. ಮನೆ ಎಲ್ಲ ಕಸ ಹೊಡ್ಕೊಂಡು ರಂಗೋಲಿ ಕೂಡ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ನನ್ನ ಆಡು ಮರಿ ಒಂದು ಬಿಚ್ಕೊಂಡೈತಿ. ಕೋಳಿಗಳಿಗೆ ಕಾಳು ಹಾಕಬೇಕು ಸ್ನೇಹಿತರೆ. ಅವಕ್ಕೂ ಎಲ್ಲ ಕೋಳಿ ಹೋಗ್ತಾವ್ರಿ. ಇವತ್ತು ಕರೀರ್ಲೆ ಸ್ವಲ್ಪ ಜನ ಒಯ್ತಾರೆ ತಿನ್ನಕ್ಕೆ. ನಿನ್ನೆ ಹೇಳಿಬಿಟ್ಟು ಹೋಗ್ಯಾರೆ ನಾಳೆ ತೊಗೊಂಡು ಹೋಗ್ತೀವಿ ಅಂತೇಳಿ. ಎಷ್ಟು ಹೋಗ್ತಾವೋ ಗೊತ್ತಿಲ್ಲ ರೀ. 11 ಹುಂಜ ಅದಾವ್ರೆ. ಅದ್ರೊಳಗೆ ಎಷ್ಟು ಹೋಗ್ತಾವೋ ಎಷ್ಟು ಉಳಿತಾವ ಅನ್ನೋದು ಗೊತ್ತಿಲ್ಲ ರೀ ಇವತ್ತು. ಯಾಕಂದ್ರೆ ಕರಿ ಎಲ್ಲರೂ ಕರಿದಶಿಂದ ಸ್ವಲ್ಪ ಏನಾದರೂ ಕರಿಬೇಕಂತ ಹೇಳಿ ಹಿಂಗೆ ಗಂಡು ಮಕ್ಕಳು ಪಾರ್ಟಿ ಮಾಡಿರ್ತಾರೆ, ಬಣ್ಣ ಆಡಿರ್ತಾರೆ. ಹಸು ನೋಡ್ರಿ, ಇದ್ರದ್ದೈನ ಹಾಲು ಕರೆದಿಲ್ಲ ಸ್ನೇಹಿತರಿನ. ಅದಕ್ಕೆ ಮುಸ್ರಿ ಕೂಡ ಇಟ್ಟಂಗಿಲ್ಲ, ಅದಕ್ಕೆ ಸುತ್ತಾಕ್ಲಕತ್ತೈತ್ರಿ. ಅದು ಒಂದು ಆಡು ಮರಿ ಒಂದು ಬಿಚ್ಕೊಂಡೈತಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಸ್ರಿ ತೊಗೊಂಡು ಹೊಂಟ ನೋಡ್ರಿ ನಮ್ಮ ನೆಗ್ಯಾನಿ. ಈಗ ಹಳ್ಳಿ ವಿಡಿಯೋ ಇಷ್ಟ ಆಗ್ತೈತೆ ಅಂದ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಸ್ನೇಹಿತರೆ. ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಬಂದೀನಿ. ಹಾಗೆ ಇನ್ನು ಏನು ಮಾಡ್ಬೇಕಂದ್ರೆ ರೀ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಎಲ್ಲ ಕಡೆದು ಅಡುಗೆ ಅಂತೂ ಐತಿ ಸ್ನೇಹಿತರೆ. ಅಡುಗೆ ಏನೂ ಜಾಸ್ತಿ ಮಾಡೋಂಗಿಲ್ಲ ಇವತ್ತು. ಕರಿ ಇದೆಲ್ಲ ನಿನ್ನೆದೆಲ್ಲ ಖಾಲಿ ಮಾಡಿ ಸಂಜೆ ಏನೈತಿ ಹೊಸ ಅಡುಗೆ ಮಾಡ್ತೀರಿ ನಮ್ಮ ಮನ್ಯಾಗ. ಇನ್ನು ಸಾಂಬಾರು ಐತ್ರಿ. ಇಷ್ಟು ಹಾಲು ಅದಾವು ನೋಡಿ, ಹಾಲು ಅದಾವೆ. ಇಷ್ಟು ಹೋಳಿಗೆ ಅದಾವ್ರಿ. ಇನ್ನು ಗೆಣಸಿನ್ಕಾಯಿ ಕುದಿಸಿದ ಹಂಗೆ ಐತಿ. ದೇವ್ರ ಪೂಜೆ ಮಾಡಬೇಕು. ಇನ್ನು ಒಲಿ ಹೊತ್ತಿಸಿಲ್ಲ ರೀ. ಒಲಿ ಯಾಕೆ ಹೊತ್ತಿಸಿಲ್ಲ ಅಂದ್ರೆ ಅಲ್ಲಿ ಕಾಮನ್ಗೆ ಬೆಂಕಿ ಇದು ಮಾಡಿರ್ತಾರಲ್ಲ, ಕಾಮನ್ ಬೆಂಕಿ ಹಚ್ಚಿರ್ತಾರೆ ನೋಡ್ರಿ. ಅಲ್ಲಿದನ ನಾವು ಬೆಂಕಿ ತೊಗೊಂಡು ಬಂದು ಒಲಿ ಹೊತ್ತಿಸ್ತೇವೆ ಸ್ನೇಹಿತರೆ. ಕಾಮಣ್ಣದಂತೆಕಿಂದ ಬೆಂಕಿ ತೊಗೊಂಬರುದ್ರಿ ಅಲ್ಲಿಗೆ. ಅದೇನೋ ಹಳ್ಳಿ ಕಡೆ ರೂಢಿ ರೀ. ಬರ್ರಿ ಇದು ಪ್ಲೇಟ್ ತೊಗೊಂಡು ನಾನು ತೊಗೊಂಡು ಬರ್ತೀನಿ ರೀ. ಇಕ್ಕಿ ಇಟ್ಕೊಂಡ ಅಲ್ಲಿ ಕಾಮಣ್ದ ತೋರಿಸೋದಾದ್ರೆ ತೋರಿಸ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಈ ಬಣ್ಣ ಆಡ್ತಾ ಇದ್ದಾರೆ ನೋಡ್ರಿ. ಕಾಮಣ್ಣ ಆಂಜನೇಯನ ಗುಡಿ ಮುಂದನ ಸುಟ್ಟಿರ್ತಾರೆ. ಇನ್ನ ಕಟ್ಟಿಗೆ ಆರಿಲ್ಲ. ಅದು ದಮ್ಮಂದು ಹೆಂಗೆ ತೊಗೊಂಬಂದು ಹಾಕಿರಿ? ಎದ್ರಾ ತೊಗೊಂಬಂದು ಹಾಕಿರಿ? ಅದು ಸುಟ್ಟೇ ಇಲ್ಲ ಇನ್ನ ಕಟ್ಟಿಗೆ. ತಲೆ ಮ್ಯಾಗೆ ಅಂತ ತರ್ತೀರಿ? ಪೊಕ್ಕಡ್ಲೆ ಮತ್ತು ಕೈ ಸುಡ್ತೈತಿ ಬೆಂಕಿ. ಬಣ್ಣ ಆಡಿಲ್ಲ ಯಾಕೆ ನೀವು? ಇನ್ನ ಅಂಗಡಿ ತೆರೆದಿಲ್ಲನೇ? ಬಣ್ಣ ಆಡಿಲ್ಲ. ಹಾಯ್ ಮಾಡಿ ಬಣ್ಣ ಹೊಯ್ಕೋರ್ ನೋಡೋಣ ಒಂದ್ಸಲ. ಬೇಡಪ್ಪ, ನನಗೆ ಕಸ್ತಿ. ನಾನು ಗಂಡ್ಮಗನ ನೋಡಿ. ಚೆನ್ನಾಗಿದ್ದಾಗ ಆಡಿರ್ತಿಲ್ವ ನೋಡಿ. ಆಂಜನೇಯನ ಗುಡಿ ಮುಂದನ ಕಾಮಂದ್ ಇದು ಮಾಡಿರ್ತಾರೆ. ಬಣ್ಣ ತೋರ್ಸ್ ನೋಡೋಣ. ಅಂಗಡಿ ತೆರ್ದಾರ್ಲ. ಸೂರ್ಯೋದಯ ಆಗೈತ್ ನೋಡ್ರಿ. ಬಣ್ಣ ಆಡೋರಿಂದ ಅಂಗಡಿ ತೆರ್ದಿಲ್ಲ ರೀ. ಅಂಗಡಿಯಾಗ ಬಣ್ಣ ಆಯ್ತಿಲ್ಲ, ಗೊತ್ತಿಲ್ಲ. ಇದಷ್ಟು ಸುಡ್ಬೇಕಲ್ಲ, ಅಲ್ಲಿ ಚಲೋ ತಂದು ಹಾಕ್ಬೇಕಲ್ಲ ನಮ್ಮ ಅಂಗಡಿ ಅಂತಕ್ಕಿಂತೆಲ್ಲ. ಯಪ್ಪ ಎಷ್ಟು ಕೆಟ್ಟ ಜಗಳ ಐತಿ. ಜಳ ಆಗ್ಲತ್ತೈತಿ. ಮಣ್ಣು ಐತೆ ಅದ್ರೊಳಗೆ, ಅದಕ್ಕೆ ಕಟ್ಟಿಗೆ ಹತ್ತಿಲ್ಲ. ಅದ ಬಣ್ಣ ಆಡಿಲ್ಲ ಸಾಗರ. ಯಾಕ ಬಳಚೂರ್ ಬಣ್ಣ ನೋಡಿ. ಬೆಂಕಿ ತಗೊಂಬಂದು ಹಾಕಿದೆ, ಮ್ಯಾಗ ಕಟ್ಟಿಗೆ ಹಾಕಿನ್ರಿ. ಏನೋ ಒಂದು ಹಳ್ಳಿ ಕಡೆ ರೂಢಿರಿ. ಮೊದ್ಲ ಹಿಂದಿನ ಹಿರಿಯರು ಈ ತರ ಕಾಮಣ್ಣದ ಬೆಂಕಿ ತಗೊಂಬಂದು ಹಾಕಿರಂದ್ರ ಸ್ನೇಹಿತರೆ, ಈ ವರ್ಷ ಹಾಕಿರ ಮುಂದಿನ ವರ್ಷ ತನಾನು ಒಲೆಗಿನ ಬೆಂಕಿ ಆಡ್ತಿದ್ದಿಲ್ಲ. ಆ ತರ ಇದ್ದು ಅತ್ರಿ ಹಳ್ಳಿ ಕಾಲದಾನು ಒಲಿಗಳು. ಎಲ್ಲ ದಪ್ಪನ ಕಟ್ಗಿರಿ ಕೆಂಡ ಆಡ್ತಿದ್ದಿಲ್ರಿ ಮ್ಯಾಗ. ಆ ತರ ಒಮ್ಮೆ ಇದು ಕೆಂಡ ತಗೊಂಬಂದು ಹಾಕಿರಂದ್ರ ಮುಂದಿನ ವರ್ಷ ತನಾನು ಮತ್ತೆ ಕಾಮನ್ ಕೆಂಡಕ್ಕನ ಮತ್ತೆ ಇದು ಮಾಡ್ತಿರತ್ರೆ. ಈಗೇನಿಲ್ಲ ರೀ, ಗ್ಯಾಸ್ ಮ್ಯಾಗ ಮಾಡ್ತೀವಿ ನಾವು ಅಡುಗೆ. ಹಾಗೆ ಕಟ್ಗೆ ಕೂಡ ದಪ್ಪನೂ ಇರಂಗಿಲ್ರಿ, ಸಣ್ಣನು ಕಟ್ಗಿಲೆ ನಾವು ನೀರು ಕಾಸ್ಕೋತಿರ್ತೀವ. ಅವಾಗ ಹಿಂದಿನವ್ರೆಲ್ಲ ದಮ್ಮನು ಕಟ್ಗೆ ಹಾಕಿ ದೊಡ್ಡ ಒಲಿಗಳ್ರಿ ಅವಾಗ. ಇನ್ನ ಒಂದೊಂದು ಹಳ್ಳಿಯಾಗ ಹಳ್ಳಿ ಮನಿಗಳ್ದಾಗ ಅದಾವ್ರಿ ಒಲಿ. ಆ ಥರನ
ಒಲಿ ಮ್ಯಾಗ ಸಾಂಬಾರ್ ಅದು ಮಾಡಿಟ್ರಂದ್ರ ರೀ 4 ದಿನ ಆದ್ರೂ ಮೇರಿ ಬಿಸಿ ಇದ್ದಂಗನ ರೀ ಹೊಳ್ಳೆ ಕ್ಯಾಂಡಲ್ ಮ್ಯಾಗ ಕಟ್ಟಿಗೆ ಹಾಕಿ ಬಿಸಿ ಮಾಡಿ ಟೇಸ್ಟನ್ನು ಬೇರೆ ನೋಡ್ರಿ. ಒಲಿ ಮ್ಯಾಗಿಂದ ಈ ಥರ ರೂಢಿ ಐತಿ ನಮ್ಮ ಹಳ್ಳಿ ಕಡೆ. ನಿಮ್ಮ ಕಡೆನೂ ಯಾವ ಥರ ರೂಢಿ ಐತಿ ಅಂತ ಕಮೆಂಟ್ ಮಾಡಿ. ಕಾಮನ್ ಬೆಂಕಿ ತೊಗೊಂಬರ್ದಂತರೂ 1 ವರ್ಷನೂ ಬಿಡಂಗಿಲ್ಲ ರೀ, ನಾವು ತಂದೆ ತರ್ತೀವಿ ಈ ಥರ. ಪ್ರತಿಯೊಬ್ಬರ ಮನೆಯವ್ರು ಸುದ ತೊಗೊಂಡು ಬಂದ ಇವತ್ತು ಅಲ್ಲಿ ಕಾಮನ್ ಬೆಂಕಿ ತೊಗೊಂಬಂದ ಒಲಿ ಹೊತ್ತಿಸ್ತಾರೆ ನೋಡ್ರಿ. ಬರ್ರಿ ನೀರು ಕಾಯಿಸ್ಲಾಕ ಒಲಿ ಮ್ಯಾಗ ಒಲಿ ಹೊತ್ತಿತ್ರಿ. ಈಗ ನೀರು ಕಾಯಕ್ಕೆ ಇಡ್ತೀನಿ ಸ್ನೇಹಿತರೆ. ನೀರು ಕಾಯಿಸಿ ಜಾಕ ಮಾಡಿ ಮತ್ತೆ ಸಿಗ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನಿನ್ನೆ ಕೊಬ್ಬರಿ ತೆಂಗಿನಕಾಯಿ ಹೊಡೆದಿದ್ದೀರಿ. ಒಂದು ಹೊಳಕ್ಕೆ ಸಾಂಬಾರ್ಗೆ ಹಾಕಿನ್ರಿ, ಇನ್ನೂ ಒಂದು ಹೊಳಕ್ಕೆ ಐತೆ ನೋಡ್ರಿ ಇಲ್ಲಿ. ನೋಡಿ ಸ್ನೇಹಿತರೆ, ಪೂಜೆ ಆಯ್ತು ನೋಡ್ರಿ. ಮಂಗಳವಾರ ಅದು ಕೂಡ ಮಂಗಳವಾರ ಶುಕ್ರವಾರ ನಾನು 2 ದಿನ ಈ ಥರ ಪೂಜೆ ಮಾಡ್ತಿದ್ದೆ. ಮೊದಲೆಲ್ಲ ಮನ್ಯಾಗ ಒಂಥರ ಪಾಸಿಟಿವ್ ಎನರ್ಜಿ ಬರ್ತಿತ್ತು. ಏನೋ ಈಗ ಸ್ವಲ್ಪ ದಿನ ನನ್ನ ಬಿಜಿ ಕೆಲಸದೊಳಗೆ ಬಿಟ್ಟಿದೆ. ನನಗೆ ಸ್ವಲ್ಪ ಕಾಡಾಟ, ಮನೆಯೊಳಗಡೆ ಕಿರಿಕಿರಿ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಇವತ್ತು ಕರಿ ಕೂಡ ಇದೆ. ಶುಕ್ರವಾರ ಮಂಗಳವಾರ ಎಕ್ಕಿ ಹೂ ಹಾಕಿ ಈ ಥರ ಪೂಜೆ ಮಾಡಿರೋದ್ರಿಂದ ತುಂಬಾ ಮನೆ ಒಳಗಡೆ ಒಂಥರ ಪಾಸಿಟಿವ್ ಎನರ್ಜಿ ಬರ್ತೈತ್ರಿ. ನಾನು ಶುಕ್ರವಾರ ದಿನ ಮಾಡಿದ್ದೆ. ನಿನ್ನೆ ನೈಟ್ ಹಂಗೆ ತೊಳೆದು ಪೂಜೆ ಮಾಡಿದ್ಕರೆ ಇವತ್ತು ಮತ್ತೆ ಮಂಗಳವಾರ ಅಂದ್ಕೊಂಡು ಬೆಳಿಗ್ಗೆನೆ ಮಂಗಳವಾರ ಶುಕ್ರವಾರ ಡೈಲಿ ನಾನು ಇದೇ ಥರ ಮಾಡ್ತಿರ್ತೀನಿ. ಯಾಕಂದರೆ ಇವತ್ತು ಕರಿ ಐತಿ ಸ್ನೇಹಿತರೆ. ಕರಿ ಇದ್ದರೆ ನಾವೇನು ಮಾಡ್ತೀವಿ, ಪೂಜೆ ಚರ್ಗಿದು ಎಲ್ಲ ನೀರು ತೆಗೆದು ಮನೆಯೊಳಗಡೆ ಏನಾದರೂ ಕುಡಿಲಾಕ ನೀರಿದ್ರೂ ಕೂಡ ಎಲ್ಲ ಖಾಲಿ ಮಾಡಿ ತೊಳೆದು ಹಿಂಗೆ ತುಂಬ್ತಾರತ್ರೆ. ನಾನಂತರೂ ಅಷ್ಟೆಲ್ಲ ಪಾಲಿಸಂಗಿಲ್ಲ. ಪೂಜೆ ಮಾತ್ರ ಬಿಡಂಗಿಲ್ಲ ಸ್ನೇಹಿತರೆ. ಪೂಜೆ ಮಾಡ್ತೀನಿ ರೀ. ಈ ಥರ ಪೂಜೆ ಮಾತ್ರ ಮಾಡ್ತೀನಿ ನೋಡ್ರಿ. ಈ ಥರ ಇವತ್ತು ಬುಧವಾರ, ನಿನ್ನೆ ಮಂಗಳವಾರ ರೀ. ನಿನ್ನೆ ನೈಟ್ ಮಾಡಿದ್ದೆ ಪೂಜೆ ಹುಣ್ಣಿಮೆದು. ಇವತ್ತು ಏನೋ ರಾತ್ರಿ ಪೂಜೆನೂ ಈ ಥರ ಮಾಡಬೇಕಾದ್ರೆ ಹೂ ಅದು ಸಿಗಂಗಿಲ್ಲ ಸ್ನೇಹಿತರೆ ರಾತ್ರಿ. ನೋಡಿ ಯಾವ ಥರ ಪೂಜೆ ಮಾಡಿನಂತ. ನೀವು ಒಂದ್ಸಲ ಈ ಥರ ಪೂಜೆನ ಮಾಡಿ ನೋಡಿ, ಎಷ್ಟು ಪಾಸಿಟಿವ್ ಎನರ್ಜಿ ಬರ್ತೈತೆ ಮನೆ ಒಳಗಡೆ ಅಂತ. ಮತ್ತು ನಾನು ಲೋಬಾನಾದ ಹೊಗೆ ಕೊಡ್ತೀನಿ. ಮನೆಯೆಲ್ಲ ನೋಡಿ ಬೇಕಾದ್ರೆ ಎಷ್ಟು ಚಂದ ಹರಡಾಕತ್ತೈತ್ರಿ. ಮಸ್ತ್ ರೀ ಹೊಗೆ. ಜಳಕ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ರೀ. ಲೋಬಾನ್ದು ಹೋಗಿ ನೋಡ್ರಿ ಒಲಿ ಹೊತ್ತಿತ್ರಿ. ಇನ್ನು ಆಂಜನೇಯಗೆ ಹೋಗಿ ಬರ್ತೀನಿ ಸ್ನೇಹಿತರೆ. ಇನ್ನೊಂದೆರಡು ಎಕ್ಕದ ಹೂ ಉಳ್ದಾವೆ, ಇನ್ನೊಂದೆರಡು. ಇವೆರಡು ಆಂಜನೇಯಗಿಟ್ಟು ಪೂಜೆ ನಮಸ್ಕಾರ ಮಾಡಿ ಬರ್ತೀನಿ ರೀ. ಯಾಕೋ ನನ್ನ ಮಗ ಕನಸ್ನ್ಯಾಗ ಬಂದಾನ ಸ್ನೇಹಿತರೆ, ಸಣ್ಣವನು. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಅವನಿಗೆ ಮೊದಲೇ ಕಿರಿಕಿರಿ ನಡೆದಿದ್ದೆ ಅವನಿಗೆ. ಅದಕ್ಕೆ ಅದನ್ನೆಲ್ಲ ದೂರ ಮಾಡಪ್ಪ ಆಂಜನೇಯ ತಂದ್ಕೊಂಡು ಬೇಡ್ಕೊಂಡು ಬರ್ತೀನಿ. ಬರ್ರಿ ಸ್ನೇಹಿತರೆ, ಆಂಜನೇಯನ ಗುಡಿಗೆ ಹೋಗಿ ಬಂದು ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ಹೋಗಿ ಆಡಬೇಕು ಸ್ನೇಹಿತರೆ ಮನೆದು. ನಾನು ಬೆಳಿಗ್ಗೆ ಜಲ್ದಿ ಹೇಳ್ತಿದ್ದಿಲ್ಲ ಅವಾಗ. ನನ್ನ ಕೆಲಸದೊಳಗನ ಮಾಡ್ತಿದ್ದೆ, ಆದರೆ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋಕ್ಕಾಗಿದ್ದಿಲ್ಲ ರೀ. ಮಾಡಿರ್ತಿದ್ದೆ. ಪೂಜೆ ಅಂತೂ ಬಿಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಹೆಣ್ಮಕ್ಳು ಪೂಜೆ ಪುನಸ್ಕಾರ ಎಷ್ಟು ಅವರಿಗೆ ಆಸಕ್ತಿಯಿಂದ ಮಾಡ್ತಾರೆ ಮನೆಯೊಳಗನೆ ಅಷ್ಟು ನೆಮ್ಮದಿ ಇರ್ತೈತಿ. ಆದರೆ ನಮಗೆ ಏನೋ ನಮ್ಮ ಕಂಡು ಕಾಣ್ಬೋದ್ರಿ ಸ್ನೇಹಿತರೆ, ನಾವು ಮಾಡೋಷ್ಟು ಮಾಡಿರ್ತೀವ. ಆದರೆ ಒಬ್ಬೊಬ್ರಿಗೆ ಒಳ್ಳೇದಾಗ್ತಿರ್ತೈತಿ ಪೂಜೆ ಮಾಡೋದ್ರಿಂದ. ಮತ್ತು ಒಬ್ಬೊಬ್ರಿಗೆ ಅವ್ರ ಕಂಟಕ ದೂರ ಆಗೋ ಮಟ್ಟ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕಂಟಕ ದೂರ ಆಗೋ ಮಟ್ಟ ಎಷ್ಟೇ ಪೂಜೆ ಪುನಸ್ಕಾರ ಎಲ್ಲವೂ ಮಾಡಿದ್ರೆ ಅವ್ರದ್ದು ಚಲೋ ಆಗೋ ಕಾಲಕ್ಕನ ಚಲೋ ಆಗೋದ್ರಿ. ಮತ್ತು ನಾವು ಜಲ್ದಿನ ಆಗ್ಬೇಕಂತ ಅಂದ್ಕೊಂಡು ಎಲ್ಲನೂ ದೇವ್ರ ಮ್ಯಾಗ ಭಾರ ಹಾಕಿದ್ರೆ ನಡೆಯಂಗಿಲ್ಲ. ನಾವು ಅದ್ರ ಪ್ರಕಾರ ಇರಬೇಕು ಸ್ನೇಹಿತರೆ. ಬರೀ ಆಂಜನೇಯಗೆ ಹೋಗಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬಣ್ಣ ಆಡಿ 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 ಮುಖ ನೋಡ್ರಿ ಅವ್ರದ್ದು ಹೆಂಗಾಗೈತಿ. ಹೊಟ್ಟೆ ಹಸ್ದಾವ. ಮನೆಗೆ ಹೋಗಿ ಜಾಕ ಮಾಡ್ಬೇಕತ್ತಿಲ್ಲ ಏನು ಹೆರಿ ಬಣ್ಣ ತಗೊಂಡ್ ರೊಕ್ಕ ಕೊಟ್ಟ ಬಣ್ಣ ಆಡ್ದ್ಬಿಟ್ಟು ಹೆರಿಯನ್ನೇ ಆಡ್ತಾರ ಹೊಲಸ್. ನೋಡ್ರಿ ಹೆಂಗ್ ಬಣ್ಣ ಆಡ್ಯಾರ್ರಿ. ಮಧ್ಯಾಹ್ನ 11 ಗಂಟೆ ಆಗಕ್ಕೆ ಇನ್ನ ಮುಗಿವಂತ್ರಿ ಬಣ್ಣ ಆಡೋದು. ಅರುಣ ಹೆರಿ ಆಡ್ಬೇಡ ಅರುಣಾನೇ, ನಾಳೆ ಸಾಲಿಗೆ ಹೋಗೋದೆ. ಬಾ ಇನ್ನು ಸಾಕಿ ಕಡೆ ಅರುಣ ಬಿಟ್ಟು ಬಾ. ಇನ್ನು ಹೆರಿ ಆಡ್ಬೇಡ, ನೀವು ಹೋಗುದಿಲ್ಲ.
ಚಿದಾಪ್ ಮುತ್ಯಾಗ ಹಚ್ಬೇಕತ್ತಾರ ಅಂಬರೀಷ್ ಅವ್ರದ್ದು ಇದ್ರಾಗ ಹೋಗ್ಯಾವ ನಾವು ಪತ್ರಾದಾಗ ನೋಡ್ರಿ ನಮ್ಮ ಮನೆಯವ್ರು ಹೆಂಗಾಗ್ಯಾರ ನೋಡ್ರಿ ಮುಖನ ಕಾಣೊಳಗೈತಿ ಹ್ಯಾಪಿ ಹೋಳಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಯಾ ಮುತ್ಯ ಹೆರಿ ತೊಗೊಂಬರತ್ತಾರಿ ಅವ್ರು ಹೆರೀರಿ ಅವನು ಹುಡುಕ್ಯಾಡತ್ತಾನ ಅವನು ಒಂದು ಕೈಯಾಗ ಒಂದು ಬಾಟ್ಲಿ ಹಿಡ್ಕೊಂಡ ನಿಂತಾನ ಹೆರಿ ಅವನು ಒಂದು ಹಿಡ್ಕೊಂಡ ನಿಂತಾನ ಅರುಣ ಬಾ ನೀ ಹರಿ ಆಡ್ಬೇಡ ಬಾ ಇನ್ನು ಹೋಗುದಿಲ್ಲ ಅದ ಸಾಲಿಗೆ ಹೋಗ ಅಂದಿ ಬಾ ನಾಳೆಗೆ ಮುಂಜಾನೆ ಮಾತ ರಮೇಶ ಒಬ್ಬ ಇಬ್ರು ಹುಡ್ಕ್ಯಾಡಕತ್ತ ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ನಾನು ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದಿವ್ರಿ, ಆಡ ಮೇಯ್ಸ್ದರಿ 2-3 ತಾಸು ಆಡ ಬಿಟ್ಟೇರಿ ಇವತ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಮಧ್ಯಾಹ್ನ ಬಂದು ಬಟ್ಟೆ ಬಾಂಡೆ ತೊಳೆದು ಹಾಕಿದಾರಿ. 3 ಹುಂಜ ಹೋದ್ರಿ, ನಮ್ಮ ಹುಂಜ ಒಯ್ದಾಕ ಬಂದಿದ್ರಿ. ಅವಾಗ ಬಂದು ಬಟ್ಟೆ ಬಾಂಡೆ ತೊಳೆದು ಹಾಕಿದೆ. ಊಟ ಮಾಡಿದ್ರಿ, ಎಲ್ಲರೂ ಊಟ ಮಾಡಿ ಮತ್ತೆಲ್ಲ ಭಾಂಡೆ ಬಿದ್ದರು. ಅಷ್ಟು ಎಲ್ಲ ಭಾಂಡೆ ತೊಳೆದು ನೋಡ್ರಿ, ಇಲ್ಲಿ ಅಷ್ಟು ಭಾಂಡೆ ತೊಳೆದನ್ನ ಹಚ್ಬೇಕ್ರಿ. ಅವನ್ನ ಹೋಳ್ಗಿನೂ ಇದ್ದು, ಅನ್ನ ಸಾಂಬಾರ್ನೂ ಇತ್ತು, ಅದೇ ಹಾಕೊಂಡು ತಿಂದ್ರಿ. ಭಾಳ ಜಾಸ್ತಿ ಏನು ಬ್ಯಾರೆದು ಬಿಸಿದ್ ಮಾಡಲಿ. ಹಾಲದ ಅಪ್ಪು ಏನ ಹಾಲದಾವ, ಹಾಲ ಹೋಳ್ಗೆ ಹಾಕೊಂಡು ನನ್ನ ಮಗಗ ನಾನು ಏನಾದರೂ ತತ್ತಿ ಅಥವಾ ಅವ್ರ ಅಪ್ಪಾರ ಏನಾದರೂ ಚಿಕನರೇ ತತ್ತಿಯರೇ ತೊಗೊಂಬಂದು ಮಾಡಿಕೊಡು ಅವನಿಗೆ ಅಂತಂದರೆ, ನಮ್ಮ ಮೊನ್ನೆ ಅವ್ರ ಆಂಟಿಯರ ಮನ್ಯಾಗನ ಅಲ್ಲೇ ಚಿಕನ್ ಮಾಡಿಸಿದಾರೆ. ಮತ್ತೆ ಚಿಕನ್ ಆದ್ರೆ ಬೇಸರ ಆಗ್ತದೆ, ತತ್ತಿ ತೊಗೋರಪ್ಪ ಅಂತಂದೆ. ಮತ್ತು ಈಗೆಲ್ಲ ಐತ್ರಿ ಅಡಿಗೆ, ಅದು ಎಲ್ಲ ವೇಸ್ಟ್ ಆಕೈತಿ ಅಂತ ನಾನು ಬರಾಗ ತತ್ತಿ ತೊಗೊಂಡು ತತ್ತಿವಲ್ಲ, ನನಗೆ ತತ್ತಿ ತಿಂದು ಬೇಸರ ಆಗೈತಿ ಸಾಲ್ಯಾಗಂದ್ರೆ. ಮತ್ತು ಬಜ್ಜಿ ಮಾಡಿಕೊಟ್ಟಿ ನೋಡಿ ಸ್ನೇಹಿತರೆ, ಬಟಾಟಿ ಬಜ್ಜಿ ರೀ. ಬಟಾಟಿ ಹೆರ್ಚಿ ಬಜ್ಜಿ ಮಾಡಿದ್ರೆ. ಮತ್ತು ಅಪ್ಪು ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಹಾಗೆ ಮಾಡಿದೆ ಒಂದೇ ಉಳಿದೈತಿ. ತಿನ್ ಮೆಣಸಿನ್ಕಾಯಿ ಬಜ್ಜಿ ಅವನಿಗೆ ಇಷ್ಟ ಬಾರಿ, ಮೆಣಸಿನ್ಕಾಯಿ ಕಮ್ಮಿ ಇದ್ದರೆ ಈ ಥರ ಮಾಡಿ ತಿಂತಾ ಇದ್ದೀವಿ ನೋಡಿ ಸ್ನೇಹಿತರೆ. ಮೆಣಸಿನ್ಕಾಯಿ ಬಜ್ಜಿ, ಬಟಾಟಿ ಬಜ್ಜಿ ರೀ. ಪ್ಯಾನ್ ಹಚ್ಬೇಕಿಲ್ಲ, ಊಟ ಮಾಡಾಕತ್ತೀವಿ ಸ್ನೇಹಿತರೆ. ಈಗ ಬರ್ರಿ ಊಟ ಮಾಡೋಣ. ನೀವು ಯಾವ ಥರ ಬಜ್ಜಿ ಮಾಡ್ತೀರಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇದ್ರದ ರೆಸಿಪಿ ನಾವು ಯಾವ ಥರ ಮಾಡ್ತೀವಂತ ಅದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡೀನಿ, ಅದನ್ನು ಎಡಿಟಿಂಗ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇನ್ನು ನಿನ್ನಿದು ಕಟ್ಟಿನ ಸಾಂಬಾರು ಐತಿ, ರೈಸ್ ಐತಿ. ರೈಸ್ ಅಂತೂ ಭಾಳ ಆದಂಗೆ ಆತ್ರೆ. ಫಿಲ್ಟರ್ ನೀರ್ದಪ್ಪ, ಅವು ಗ್ಲಾಸ್ಲೆ ತೊಕ್ಕೋಗ ಅಲ್ಲೇ ಓದ. ಹೋಳ್ಗೆ ಅಂತರೂ ಹಾಗೆ ಉಳ್ದಾರ. ಹೋಳ್ಗೆ ಕಿತ್ತಾಕಿಡ್ಬೇಕಪ್ಪ, ಇವನ್ನ ಕಿತ್ತಾಕಿಡ್ಲಿಕ್ಕೆಲ್ಲ ಬಾದಾಕ. ಇತ್ತಾರು ಮನ್ಯಾಗ ಹೇಳಿ ಮಾಡೋದು ನೋಡ್ರಿ. ಇನ್ನ ಇಷ್ಟು ಹೋಳಿಗೆ ಅದಾವ ಸ್ನೇಹಿತರೆ. ಇವು ಹಂಗೆ ಇಟ್ರೆ ಬಾದನ ಆಗಿಬಿಡ್ತಾವ. ತಮ್ಮ ಮರ ತೊಗೊಂಡ್ಬಾ, ಅಲ್ಲಿ ಕಿತ್ತಾಕಿ ಹೋಗಿತ್ತು. ನೀವು ಊಟ ಮಾಡ್ಬೇಕಂದ್ರೆ ಎಲ್ಲ ಇರ್ತಾವ್ರಿ. ಇನ್ನ ಇಷ್ಟು ಏನು ಮಾಡೋದ್ರಿ. ಹಾಲು ಅದಾವ್ರಿ, ಇನ್ನೂ 1 ಕಪ್ ಹಾಲು ಹಾಕೊಂಡು ತಿಂದ್ರಿ. ಹಾಂ, ಚಾಕ ಅವೇನು ಉಳಿತಾವ? ನಿನ್ನೆ ಹಾಲು ಅದಾವ ಚಾಕ್. ಆ ಸಾರು ಬಿಸಿ ಮಾಡಕ್ಕಿಡಪ್ಪ, ಸಾರನು ಬಾದಾಕತಿ. ಇತ್ತನ್ನ ಹಿಂಗೆ ಕಿತ್ತಾಕಿಡ್ಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಬಿಸಿ ಬಿಸಿ ಮಾಡಿದ್ದು. ಅಲ್ಲಿ ಐತೆ ನೋಡಿ ದೇವ್ರ ಮನ್ಯಾಗ ಮರ, ಅದ ದೇವ್ರ ತೊಳ್ಯಾಕೆ ಇಟ್ಟಿದ್ದೆ, ಹಂಗೆ ಐತಲ್ಲ. ತೊಗೊಂಬೇಕು ಬಾದಕ್ಕ ನೋಡಿ, ಹತ್ಕೊಂಡು ಕೂತ್ಬಿಟ್ಟ. ಸಾವ್ಕಾಸ್ ಗಾಳಿ, ಪ್ಯಾನಿನ ಗಾಳಿಗೆ ಇಡ್ತೀನಿ ರೀ. 6 ಮಿನಿಟ್ಸ್ ಸಿಹಿ ಹತ್ತವ್ರಿ. ಒಂದು ಸ್ವಲ್ಪ ಬೆಲ್ಲದು ಹಾಕಿ ಕುದಿಸ್ರ ಮಾಡುದ್ರಿ. ತಿತ್ತಾರ ಮನ್ಯಾಗ ಅಂತೇಳಿ ಮಾಡಿ ಕೆಡ್ಸೋದು ನೋಡ್ರಿ. ನಾನು ಹೋಳಿಗೆ ನೋಡ್ರಿ ಎಷ್ಟು ದೊಡ್ಡ ಮಾಡಿ ಅಂತ ಹೇಳ್ತಾರೆ. ತವ್ಯಾನ ತೆಗ್ಯಾನ ಬಿಸಿ ಬಿಸಿ ಹಾಗೆ ಒಗೆದ್ಬಿಟ್ಟನು.
ನೋಡ್ರಿ ಕಿತ್ತ ಇದು ಮಾಡಕ್ಕೆ ಹೋಗೋಣ ಹರಿತಾವ್ರಿ ಅವು ಹೊಳ್ಳಿ ಅವಾಗನ ಮತ್ತೆ ಪದ್ರ ಬಿಚ್ಚಿಟ್ಟಿದ್ರೆ ಬರ್ತಿ ಏನು ಮಾಡೋದು ಬರ್ರಿ ಒಟ್ಟು ಕೆಲಸ ಎಟ್ಟು ಮಾಡ್ರಿ ಮೇರಿ ಆಗಂಗೆ ಇಲ್ರಿ ಮನೆ ಕೆಲಸ ತಮ್ಮ ಗ್ಯಾಸ್ ಆನ್ ಮಾಡ ಅರುಣ ಮಕ್ಕಳು ಗಂಡ್ರು ತಿತ್ತಾರತ್ತೆ ಮಾಡಿದ್ರಿ ಇವತ್ತು ಬಣ್ಣ ಆಡ್ಕೋತ ನಿಂತಾರಿ 2 ಊಟ ಮಾಡ್ಯಾರೆ ನೀನು ರಾತ್ರಿ ಒಂದು ಊಟ ಆಗೈತ್ರಿ ಮುಂಜಾನೆ ಒಂದು ಮಧ್ಯಾಹ್ನಕ್ಕೆ ಆಗೈತ್ರಿ ಹೊಳ್ಳಿ ಮತ್ತು ಊಟನೆಲ್ಲ ಮುಂಜಾನೆ ಜಲ್ದಿ ಮಾಡ್ರಿ ಅಂದ್ರೆ ಹೋಳ್ಗೆ ಖಾಲಿ ಆಗ್ತಿದ್ದು ರೀ ದಪ್ಪ ಹೂರ್ಣ ಹಾಕಿರಿ ಮಾಡೀನ್ರಿ ಎಷ್ಟು ದಿಪ್ ತಮ್ಮ ಕಾಯ್ತಾನ ನೋಡಿ ಸಾಂಬಾರು ಗ್ಯಾಸ್ ಬಂದ್ ಮಾಡಿ ಕೂತ್ರ ಇರಾಕ್ ಬರವಾಲಾಗೈತ್ರಿ ಮೈಯರೇ ಅಷ್ಟು ವಜ್ಜಾಗಿಬಿಟ್ಟೈತೆ ನಂದು ಮನ್ಯಾಗ ಮನುಷ್ಯರ ನಾಲ್ಕೈತವ ಹೆಂಗೆ ನಮ್ಮ ಮೈ ಚಾ ಬಿಟ್ಟು ಅಡ್ಡಾಡ್ಬೇಕ್ರಿ ಅದ್ರ ದರ್ಶನದ 2-3 ತಾಸು ವಾಕಿಂಗ್ ಮಾಡಿ ಬಂದೀನಿ ರೀ ಇವತ್ತು ಆಡುಗಳ ಜೊತೆ ಮತ್ತೆ ಹೊಳ್ಳಿ ಸಂಜೆ ಮತ್ತೊಂದು ರೌಂಡ್ ಹಾಕಿ ಬಂದೀನಿ ಹೋಗಿ ಡಾಕ್ಟ್ರುಗಳು ಹೇಳ್ತಾರೆ ನಿಮ್ಮದು ವೇಟ ಕಡಿಮೆ ಮಾಡ್ಕೋರಿ ಮುಂದೆ ಎಫೆಕ್ಟ್ ಆಗ್ತೈತಿ ಇದ್ರದಿಂದ ಪೆಟ್ಟು ಮಾಡ್ಕೋತೀರಿ ಅಂತ ಹೇಳ್ತಾರೆ ಏನು ಮಾಡಿದ್ರಿ ಕೆಲಸನ ಆಗಂಗಿಲ್ಲ ಮನೆ ಕೆಲಸದಾಗನ ಎಲ್ಲಿ ಅಡ್ಡ ಹೋಗೋದಾಕೈತ್ರಿ ವಾಕಿಂಗ್ ಅದು ನಮ್ಗೆ ಕೆಲಸ ಮಾಡ್ಕೋತನ ರಗಡಿ ಎದ್ದು ಕೂತು ಹಂಗೆ ಅಂಗಡಿ ಇರ್ತೈತೆ ಕರೆ ರೀ ಇದ್ರೂ ಹೆಂಗೆ ಬತ್ತೋ ಏನಾರು ಮೈ ಬಂದು ನನಗೆ ತ್ರಾಸ ಮಾಡಾಕತ್ಬಿಟ್ಟೈತ್ರಿ ಈಗ ಸಾಕ್ರಿನ ಸಾರು ಬಿಸಿ ಮಕ್ಕೊಂಡೈತವ ಬುಕ್ಕಾರ ತಗೋಲ್ಲ ಸ್ವಲ್ಪ ಓದಾಕ ಅರಿಬೇದು ಹಾಕೊಂಡು ನಾಳೆಗೆ ಹೋಗಾಕ ಮುಂಜಾನೆ 6ಕ್ಕೆ ಹೋಗೋದೈತೆ ನನಗೆ ಜಲ್ದಿ ಆಗಂಗಿಲ್ಲ ನೀನೇ ಎಬ್ಬಿಸ್ಬೇಕು ಇವು ಉಳ್ದಿ ನನಗೆ ಎಚ್ಚರ ಆಗೋದಿಲ್ಲಪ್ಪ ನಾ ಎಷ್ಟೊತ್ತಿಗೆ ಹೇಳಾತನ ಈಗ 7ಕ್ಕೆ ಹೇಳಾಕತ್ ಬಿಟ್ಟನು ನೀನು ಅರಿಬೇದಲ್ಲ ಈಗ ಹಾಕಿಟ್ಕೋ ಬ್ಯಾಗ್ನ್ಯಾಗ ಬರ್ರಿ ಸ್ನೇಹಿತರೆ ಊಟ ಮಾಡ್ತೀನಿ ನಾನು ಊಟ ಮಾಡಿ ಟೈಮ್ ಎಷ್ಟಾಗೈತೆ 10 ಆಗೈತೆ ಅಲ್ಲಿ ಹೊರಗೆ ಮಕ್ಕೋ ಹೊರಗಿನ ಕೊಲೆಗಾದ್ರೆ ಹೊರಗೆ ಮಕ್ಕೋ ಮಸ್ತ್ ಆಗ್ಯಾವ್ರಿ ಬಜ್ಜಿ ಬಟಾಟಿ ಬಜ್ಜಿ ಇಲ್ಲಿ ಹೊರಗಿನ ಕೊಲೆ ಮಕ್ಕೋಳ ಇಲ್ಲಿ ದ್ವಾರದಂಗೆ ಹಾಸು ಅಲ್ಲೇ ಮುಕ್ಕೋಗ್ತಿ ಒಟ್ಟು ಸಪ್ರೇಟ್ರಿ ನಮ್ಮ ಮನ್ಯಾಗ ನನ್ನ ಮಕ್ಳು ಬಂದ್ರದು ದೊಡ್ಡ ಎಂದ ಅವ್ರಿಗೆ ತಿಳಿಯಾಕೆ ಬರತ್ತತ್ರಿ ಬರ್ರಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ